ಅವ್ವ ಸೇತುವೆನ ಬಿದ್ದೋಗದೆ ಅಂದೆ ಹೆಂಗ್ ಬಂದವ ನೀನು? ಅಲ್ಲ ಸೇತುವೆ ಬಿದ್ದೋಗದೆ ಅಂದ್ಬಿಟ್ಟು ಹೆಂಗ್ ಬರನೆ ಬಳಸ್ಕೊ ಬಂದೆ. ಅಷ್ಟು ದೂರ ಮಾಮೂಲಿ ಎತ್ತಾಗೋಯ್ತಲ್ಲ ಹಂಗೆ ಹೋಗ್ಬಿಟ್ಟು ಆಚೋರಿಂದ ಬಳಸ್ಕೊ ಬರ್ತಾರಲ್ಲ ಹಂಗೆ ಬಂದೀವಿ. ಇಲ್ಲಾಗರೆ ಡೈರೆಕ್ಟ್ ಹಿಂಗೆ ಬರ್ಬೋದಾಗಿತ್ತು. ಊರು ಕೇರಿನೆಲ್ಲ ಸುತ್ಕೊಂಡು ಬಳಸ್ಕೊಂಡು ಬಂದೆ ಗೊತ್ತಾ. ಏನೋ ಅವನು ರೋಡ ಸೇತುವೆ ರೆಡಿ ಮಾಡ್ತಾನೆ ಅಂತ ನನ್ನ ಮಗಳು ನೋಡ್ದಾನೆ ಕಾಯ್ದು ಕುತ್ಕೊಳಕ್ಕದ ಸೇತುವೆ ರೆಡಿ ಮಾಡ್ತಾನೆ ಅಂದ್ಬಿಟ್ಟು ಅದಕ್ಕೆ ದೊಡ್ಡವನಿಗೆ ಹೇಳ್ಬಿಟ್ಟು ಬಣ್ಣೆ ಬಣ್ಣೆ ಹಾಕಿ ಹೋಗಿ ನೋಡ್ಕೊ ಬರಕೈತದೆ. ಅವ್ನು ರೆಡಿ ಮಾಡಕಂಟ ಸೇತುವೆ ಕಾಯ್ಕ ಕುತ್ಕೊಳಕ್ಕದ. ಏನೋ ಇವನ್ನೆಲ್ಲ ನಂಬ್ಕೊಬಿಟ್ರೆ ಇವತ್ತು ಒಂದು ರೀತಿ ಕೊರ್ಸೋಕ್ಕೆ ಹಾಕಿಲ್ಲ ಅಂದ್ಬಿಟ್ಟು ಹಂಗೆ ಬಂದು ಕಣ್ಣೆ ಮಗ. ಅಲ್ಲ ನಿಂಗೆ ಬುದ್ಧಿ ಬೇಡವಾ? ಹುಷಾರಾಗಿ ನೋಡ್ಕೊಂಡು ಮಾಡಕ್ಕಂತಾನೆಯಾ ಬಿದ್ದಿರ ಚಂದ ನೋಡು. ಎಲ್ಲರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಕತೆ ನೀನು? ನಿನ್ನ ಮೇಲೆ ಇಲ್ಲಿ ಜೀವ ಮಡಿಕ ಕೂತೀವಿ ಅಂಥದ್ರಲ್ಲಿ ಏನು ದನಿ ನಂಗೆ ಆಡ್ತಾಳೆ ದನಿ ನಂಗೆ ಏನು ಗೊತ್ತಾಗಿಲ್ಲ ಒಂದು ಚೂರರ್ವೇ ಬೋಯ್ದ್ರೆ ಬೋಯ್ದಲ್ಲ ನಮ್ಮವ್ವ ಹಾಡಿದ್ಲಲ್ಲ ಅಂತ ಅಂತಿದ್ದೀನಿ. ನೀನು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನು ಕತೆ? ನಾ ಹೆಂಗೆ ಬಿದ್ದೆ ಸರಿ ನೀನು? ಅಯ್ಯವ ಇನ್ನು ನೀನು ಬೇಕು ಅಂತ ಬಿದ್ದನ ಸರಿ ಕಂತಕೋ ಏನೂ ಆಗಿಲ್ವಲ್ಲ. ನಾನುವೇ ಮಾವನು ಮಾತಾಡ್ತಾ ಕೂತಿದ್ದೋ. ನೀನು ಸಂಜೆದಕ್ಕೆ ಆಮೇಲೆ ಫೋನ್ ಮಾಡ್ತೀನಿ ಅಂತಲ್ಲ ನೀನು. ಅದಕ್ಕೆ ತಾಳು ಫೋನ್ ತಗೋಗಿಲ್ವಲ್ಲ ತಗೋಗದ ಅಂದ್ಬಿಟ್ಟು ಹಂಗೆ ಬಂದೆ. ಸೂರ್ಯನೂ ಅತ್ತೆನೂ ಹಚ್ಕೋಗಿದ್ರು ಅವ್ರು ಇತ್ತಿಲ್ಲ ಮನೇಲಿ. ನಮ್ಮ ಮಾವನ ಇಬ್ಬರು ಮಾತಾಡ್ತಾ ಕೂತಿದ್ದೋ. ಮಾವ ಸರಿ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು. ನಾನೇ ಹಾಳಾದಳು. ಆಮೇಲೆ ಫೋನ್ ಎತ್ಕೊಂಡಿದ್ರು ಏನೋ ಆಯ್ತಿಲ್ವ ಏನೋ ನಂಗೆ ರಾಚಾರ ಕೆಟ್ಟಿತ್ತಲ್ಲ. ಅದಕ್ಕೆ ಮಾವು ಫೋನ್ ಎತ್ಕೊಂಡ್ಬಂದ್ಬಿಡ್ತೀನಿ ಅಂದ್ಬಿಟ್ಟು ಹಂಗೆ ಇಳಿದೆ. ಕಾಲು ಎಡಗ್ಬಿಡ್ತು ಕಣ್ಣೆ ಅವ ಬೆಳ್ಳು ಎಡಗ್ಬಿಟ್ಟು ದಡಾರಂತ ಮುಂದಕ್ಕೆ ಬಿತ್ಕೊಬಿಟ್ಟೆ ಕಣ್ಣೆ. ಅಯ್ಯೋ ಅಪ್ಪ ನನಗೆ ಬಿದ್ದಿತ್ತು ಹೆಂಗಂತ ಗೊತ್ತೇ ಆಗಿಲ್ಲ ಕಣ್ಣೆ. ಬಿದ್ನಲ್ಲ ಅದು ಹೆಂಗೆ ಬಿದ್ನೋ ಏನೋ ನನಗಂತೂ ಗೊತ್ತಿಲ್ಲಕ್ಕಂತಕೋ. ನನಗಂತೂ ಎದ್ರಿಕೆನೇ ಆಗೋಯ್ತು ಏನೋ ಎತ್ತು ಅಂತ. ಸದ್ಯಕ್ಕೆ ಮಾವ ನನಗೆ ಕ್ಯಾನ್ ಇದ್ದಿತ್ತಿರುವಂತೆ ಕ್ಯಾನ್ ಇದ್ದಿತ್ತಿಲ್ಲ ನನಗೆ ಆಸ್ಪತ್ರೆ ನಾನು ಕಂಡುಬಿಟ್ಟಾಗ ಆಸ್ಪತ್ರೆ ಇದ್ದಿದ್ದು ಹೆಂಗೆ ಬಿದ್ನೋ ಆಗ ಕಿರ್ಚ್ಕೊಬಿಟ್ಟೆ. ಆಸ್ಪತ್ರೆ ಕಂಡುಬಿಟ್ಟು ನೋಡಿದ್ದು ಆಗ ನನಗಂತೂ ಹೊಸಿ ಎದ್ರಿಕೆ ಆಗಿಲ್ಲ ಕಣ್ಣೆವ ಏನೋ ಎತ್ತು ಅಂತ ಕಂಡುಬಿಟ್ಟಾಗ. ಆಗ ಮೊದಲು ನಾನು ಹೊಟ್ಟೆನೇ ನೋಡ್ಕೊಂಡೆ ಹೊಟ್ಟೆ ಮೇಲೆ ಕೈ ಮಾಡಿಬಿಟ್ಟು ಸದ್ಯಕ್ಕೆ ನನ್ನ ಹೊಟ್ಟೆ ಹಿಂಗೆ ಇತ್ತು. ಅಯ್ಯ ಅಪ್ಪನೇ ಅನ್ಸ್ಕೊಂಡ್ರೆ ಜೀವ ಹೋಗಂಗೆ ಆಗೋಯ್ತದೆ ಇವಾಗಲೇ. ಈಗಲೇ ಜೀವ ಹೋಗಂಗೆ ಆಗೋಯ್ತದೆ ಕಣ್ಣೆವು. ಸದ್ಯಕ್ಕೆ ಮಾವ ಕರ್ಕೊಂಬಂದು ಸೇರ್ಸೋರೆ. ಏನು ಸ್ವಲ್ಪ ಹೊತ್ತು ರೇಟ್ ಗೀಟ್ ಆಗಿದ್ರೆ ಭಾರಿ ಹಿಂಸೆ ಆಗ್ಬಿಡೋದು ಅಂತ ಅಂತಿದ್ರಂತೆ ಡಾಕ್ಟ್ರು. ಏನೋ ಮಾವ ದೇವ್ರು ಬರೋಂಗೆ ಬಂದು ಆಸ್ಪತ್ರೆ ಕರ್ಕೊಬಿಟ್ಟು ಡಾಕ್ಟ್ರಿಗೆ ಏನೂ ಅಂದಿಲ್ಲ ಅಂದು ಏನೂ ಆಗಿಲ್ಲ ಅನ್ನಂಗವ್ರೆ ಅಂದರು. ಏನೂ ಆಯ್ತಿಲ್ಲ ತಲೆ ಕೆಡಿಸ್ಕೊಬೇಡಿ ಆರೋಗ್ಯವಾಗಿದ್ದೀರಿ ಅಂತ ಅಂದರು. ಅಲ್ಲ ನರ್ಸಿದ್ರಲ್ಲ ಎಲ್ಲಿಗೋದ್ರು? ಸಂಡೆ ಗಂಟ ನೀನು ಸುತ್ತಾ ನಿಂತಿದ್ಲು. ಆ ನರ್ಸ್ ಬಂದ್ಬಿಟ್ಟು ಅದಕ್ಕೆ ಹೋಗು ನಾವು ನೋಡ್ಕೊತೀವಿ ಅಂದ್ಬಿಟ್ಟು ಕೆಳಗೆ ಕಳಿಸೀವಿ. ನನ್ನ ಮಾತು ಕತೆ ಹೇಳೋದನ್ನೆಲ್ಲ ಇಲ್ಲೇ ಕೇಳಿಸ್ಕೊ ಕೂತ್ಕೊಳ್ಳ. ಹೋಗು ಕೆಲಸ ಮಾಡುವೋಗು ಅಂತ ಕಳಿಸೀವಿ ಕಣ್ ಮಗ. ಅಲ್ಲ ಕಣವ ನೋಡ್ಕೊಳಕ್ಕೆ ಬಂದು ನೀನು ಯಾಕಂಗೆ ಆಡಕ್ಕೆ ಹೋಗಿದ್ದೀನಿ ನೀನು? ಕಷ್ಟಪಟ್ಟು ಓದಿ ಮಾಡಿ ಕೆಲಸ ಎಲ್ಲ ತಗೊಂಡವ್ರೆ ಒಂಚೂರು ಮರ್ಯಾದೆ ಬೇಡವ್ರಿಗೆ ನೀನು. ಇದು ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ ನೀನು? ಸುಮ್ಮನಿರು ಎಂತ ಮರ್ಯಾದೆ ಕೊಟ್ಟರು? ಒಳ್ಳೆ ಚೆಂದ ಮಾತಾಡ್ತಾ ಕೂತಾಳೆ ಚೆಂದಾಗಿ. ಏನು ಮರ್ಯಾದೆ ಏನು ಕೊಡೋಕ್ಕಿಲ್ವ ಕಾಸ 25,000 ಅಂತಲ್ಲ ಅವ್ಳಿಗೇನು ಹೊಣಿಯಾಗಿತ್ತದ ಹೋಗ್ಲಿ ತಕೋ. ಸಂದೆ ಗಂಟೆ ಇಲ್ಲೇ ಸುತ್ತಿದ್ಲು ಮೇಲೆ ಕಣ್ಣಿನ ಆಸರ ಆಗೋದು ನನ್ನ ಮಗಳಿಗೆ ಅಂದ್ಬಿಟ್ಟು ಕಳಿಸ್ದೆ. ಇಡಿ ತೆಗಿತೀನಿ ಆಮೇಲೆ ಬರ್ಗಳು ಮೆಣಸಿಕಾಯಿ ಉಪ್ಪು ಎಲ್ಲನೂ ಹಾಕಿ ಹೊಸಿ ಇಡಿ ತೆಗಿಬೇಕು ನನ್ನ ಮಗಿಗೆ ಎಲ್ಲ ಸುರ್ಗೋಗ್ಬಿಟ್ಟದೆ. ಹುಷಾರಾಗಿರು. ನಾನು ಹೋಯ್ಕಿಲ್ಲ ಕಣಪ್ಪ. ಸೀಮಂತ ಸಸ್ರ ಮಾಡ್ಕೊಂಡು ಕರ್ಕೊಂಡು ಹೋಗಗಂಟುವೆ ನಾನು ಇಲ್ಲೇ ಇರ್ತೀನಿ. ನನ್ನ ಮಗಳನ್ನ ನಾನು ಅಚ್ಚುಕಟ್ಟಾಗಿ ನೋಡ್ಕೊತೀನಿ. ಅಪ್ಪ ಭಗವಂತ ನೀವು ಬಿದ್ದಿದಿ ಅಂತ ಫೋನ್ ಮಾಡಿ ಹೇಳಿದಾಗ ನಾನು ಅದೇ ಡವ ಅನ್ಕೊಬಿಡ್ತು ಕಣ್ಮಗ. ನನಗೆ ಅದೇ ಅಂತೂ ಡವ ಅಂದ್ಬಿಡ್ತು. ಬಿಡು ಏನೂ ಆಗಿಲ್ವಲ್ಲ ಅದಕ್ಕೆ ಭಾರಿ ಖುಷಿ. ಭಗವಂತ ಒಳ್ಳೇದು ಮಾಡಿದ್ನಲ್ಲ ನನ್ನ ಮಗಳಿಗೆ ದೇವ್ರಿಗೆ ಹೆಂಗೆ ಕೆಟ್ಟದ್ದು ಮಾಡೋಕ್ಕೆ ಸತ್ಯ. ಇಂಥ ಚಂದೋಳಿ ಮಗಳಿಗೆ ಒಳ್ಳೆ ಮಗಳಿಗೆ ಒಬ್ರಿಗೆ ಕೆಟ್ಟದ್ದು ಬಯಸೋಕ್ಕಿಲ್ಲ ಏನೂ ಇಲ್ಲ ಇಂಥವಳಿಗೆ. ದೇವರು ನಾನು ದೇವ್ರಿಗಾರು ಹೆಂಗೆ ಮನ್ಸು ಬಂದದು ತಲೆ ಕೆಡ್ಸ್ಕೊಬೇಕಂತ ತಗೋ. ಏನೂ ಆಯ್ಕಿಲ್ಲ ಕತೆ ಏನೂ ಆಯ್ಕಿಲ್ಲ. ನಿನಗೆ ಆರಾಮಾಗಿರ್ತಿದ್ದಿ ಸುಮ್ಮನೆ ಹುಷಾರಾಗಿ ಓಡಾಡು ಮಾಡು. ನಾನು ಇಲ್ಲೇ ಇರ್ತೀನಿ. ನೀವು ಸೀಮಂತ ಸಸ್ರ ಮಾಡ್ಕೊಂಡು ರೊಟ್ಟಿ ಕರ್ಕೊಂಡ್ಗಂಟು ಇಲ್ಲೇ ಇರ್ತೀನಿ. ಅಕಸ್ಮಾತ್ ನಿನ್ನ ಅಡುಗೆ ಇಲ್ಲೇ ನಿನ್ನ ಗಂಡ ಇಲ್ಲೇ ಇರ್ಸ್ಕೊಳ್ಳೋದ ಇಲ್ಲೇ ಇರಲಿ ನಂದಿನಿ ಅಂತಂದರೆ ನಾನು ಇಲ್ಲೇ ಬಾಣ್ತನ ಬಸುತನ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ. ಏನು ಮನೇನು ಚೆನ್ನಾಗದೆ ಅಚ್ಚುಕಟ್ಟಾಗದೆ. ಹಟ್ಟಿಗೆ ಹೋದ್ರೆ ಅದ್ರದ್ರ ಮುಂದೆ ಪಾರತಿ ಕಣ್ಣು ಸರಿಯಿಲ್ಲ. ಅವಳು ಏನು ನೆಟ್ಕಿರದ ಕಣ್ಣು ಏನೋ ದರದ್ರ ಕಣ್ಣು ಅವ್ಳು ಕಣ್ಣು ಬಿದ್ದರೆ ಉದ್ದಾರ ಆದದ. ಅದಕ್ಕೆ ಸೂರ್ಗಿರಿ ಇಲ್ಲೇ ಹುಡ್ಕೋ ಇಲ್ಲೇ ಮಾಡು ಅಂತಂದರೆ ಸಾಮಾನೆಲ್ಲ ಅಚ್ಚುಕಟ್ಟಾಗಿ ತಂದ್ಕೊಡ್ಲಿ. ಅಚ್ಚುಕಟ್ಟಾಗಿ ನನ್ನ ಮಗಳಿಗೆ ಅಡುಗೆ ಪಡಿಗೆ ಮಾಡ್ಕೊಂಡು ಮಗಿಗೆ ನೀರು ಬರ್ ಹುಯ್ಕೊಂಡು ನಾನುವೇ ದೊಡ್ಡವನು ಇಲ್ಲೇ ಆರೈಕೆ ಮಾಡ್ಕೊತೀನಿ. ಹಂಗೆ ಅಂತ ಮಾತಾಡ್ಕೊ ಬಂದ ಬಸ್ಸಲ್ಲಿ ಹಟ್ಟಿಗೆ ಹೋದ್ರು ಚೆಂದ ಕರ್ಕೊಂಡು ಹೋದ್ರೆ ಅರೆ ಏನು ಮಾಡಿ ಅಕ್ಕಪಕ್ಕದಲ್ಲಿ ಎಲ್ಲವ ನಮ್ಗೆ ಆಗಬಾರ್ದವ್ರೆ ಅವ್ರೆ. ನಿಮ್ಮ ಚಿಕ್ಕವ್ವ ಇಲ್ಲಿ ಪಾರತಿ ಯಾಕೆ ಬೇಕು ಇಲ್ಲೇ ನೆಮ್ಮದಿಯಾಗಿ ಮಾಡ್ಕೊಂಡ್ರೆ ಆಯ್ತಿಲ್ವ? ಅದು ಒಂದನೇ ಸೌತಿ ಬೇರೆ ಇಲ್ಲ ಒಟ್ಟಿಗೆ ಎಲ್ಲ ಸರಿ ಆಯಿತು ನೆಮ್ಮದಿಯಿಂದ ಇಲ್ಲೇ ಬಾಣ್ಗಿಂತನ ಮಾಡ್ಕೊಂಡು ಹೋದ್ರೆ ಆಯ್ತದೆ ಕಂತಕೋ. ಅಲ್ಲ ಕಣವ ಪಾರತಿ ಬರ್ತೀನಿ ಅಂತ ಅಂತಿದ್ಲು ಮತ್ತೆ ಬರ್ನೇ ಇಲ್ಲ. ಏನು ಮಾಡೋಕ್ಕೆ ಇಲ್ಲಿ ಬಂದ್ಬಿಟ್ಟು ಏನು ಬಂದು ನಿಲ್ಸ್ಬಿಟ್ಟಾಳೆ ಎಲ್ಲನೂ ಬೇಡ ಕಂತಕೋ. ಏನು ಸುತ್ತಾಡ್ಕೊಂಡು ಇಲ್ಲಿ ಸೂರ್ಯನಾರು ತತ್ತದಲ್ಲ ಬಾಡು ಮೀನು ಹಣ್ಣು ಹಂಪ್ಲೆಲ್ಲ ತತ್ತದಲ್ಲ ಬಂದವ್ರು ಅಂದ್ಬಿಟ್ಟು ತಿನ್ಕೊಂಡು ಹೋಗಕ್ಕೆ ಬರ್ತಾಳೆ. ನೀನು ನೋಡ್ಕೋಗಕ್ಕೆ ಬಂದಾಳೆ ಆಗಿಲ್ದಿರೋದು ಈಗ. ಅದಕ್ಕೆ ನೀನೇನು ಬರೋದು ಬೇಡ ಕಣವ ನಾನು ನನ್ನ ಮಗಳು ನೋಡಕ್ಕೆ ಹೋಗ್ತೀನಿ. ಇವನು ನವೀನ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ ಸಂದೇಕ್ಕೆ ಹೋಗೋದೇ ಇರವ ಅಂತಂದ. ನಾನು ಇಲ್ಲ ಬರೋಕೆ ಆಯ್ಕಿಲ್ಲ. ನೀವು ನೋಡ್ರೆ ನೋಡಿ ಬಿಟ್ಟೆ ಬಿಡಿ ಅಂದ್ಬಿಟ್ಟು ನಾನು ಬಂದಿರೋರ್ನ ಬಿಟ್ಬಿಟ್ಟು. ಅಲ್ಲ ಕಣವ ಇದು ಯಾಕೆ ಹಿಂಗೆ ಅಡಿ ಅಣ್ಣ ತಾನೇ ಏನು ಕಂಡವ್ರ ಒಳ್ಳೆ ಚೆನ್ನಾಗಾಡ್ತಿದ್ದಿ. ಅಣ್ಣ ನೋಡ್ರೆ ಅಷ್ಟು ಆಸೆ ಮಾಡ್ತಿದ್ದಿ ಪಾರತಿ ನೋಡ್ರಂಗೆ ಆಸೆ ಮಾಡ್ತಾಳೆ. ಅದಕ್ಕೆ ಬಿಟ್ಟು ಬರೋಕೋದು ಏನಾರು ಅನ್ಕೊಳಕ್ಕಿಲ್ವ ಬೇಜಾರು ಮಾಡ್ಕೊಳಕ್ಕಿಲ್ವ? ಆಮೇಲೆ ಸೀಮಿಲ್ದಿರ ಮಗಳ ಸೀಮಿಲ್ದಿರ ಬಸ್ರಾಗಿದ್ದಲ್ಲ ಅನ್ಕೊಳಕ್ಕಿಲ್ವ? ಅದೇ ಕಂಗಡಿ ನೀನು ಏನು ಸಣ್ಣ ಸಣ್ಣ ಬುದ್ಧಿನೇ ತೋರಿಸ್ತಿದೆಯಲ್ಲ. ನೆಟ್ಕೊಂಡ್ಯಾವಾಗ ಇರೋದ ಅಂತಂದರೆ ಬಿಟ್ಬಿಟ್ಟು ಏನು ಸಣ್ಣ ಬುದ್ಧಿನೇ ತೋರಿಸ್ಕೊಂಡು ಕೂತ್ಕೊ ನೀನು.
ಗೊತ್ತಾಯ್ತಿಲ್ವೇನೋ ಬರೀ ಸಣ್ಣ ಬುದ್ಧಿನೇ ನಿಂದು. ಹೇಳ್ತೀನಿ ಅವಂತ ಸಣ್ಣ ಬುದ್ಧಿನೆಲ್ಲ ಬಿಟ್ಬಿಟ್ಟು ಹೊಚ್ಕಟಾಗಿ ಇರುವಂತ ಕೇಳಕ್ಕಿಲ್ಲ. ಯಾವಾಗ ನೋಡ್ರು ಸಣ್ಣ ಸಣ್ಣ ಬುದ್ಧಿನೇ ಹಾಕೊಂಡು ಮಾಡ್ಕೊಂಡು ಇರೋದು ನೀನಂತುವೆ. ಹೋಗು, ನಂಗೆ ಆಡಿದ್ರೆ ನನಗೆ ಹುಚ್ಚು ಬರ್ತದೆ ಹುಚ್ಚು. ಬಾಯಿ ಮುಚ್ಕೊಂಡಿರು, ನಿನ್ಗೇನು ಗೊತ್ತಾಯ್ತಿಲ್ಲ ಕತೆ. ಒಳ್ಳೆ ಚೆನ್ನಾಗಿ ಆಡ್ತಾ ಕೂತಿದ್ಯಲ್ಲ ನೀನು. ಏನು ನೀನು ಏನು ಹಿಂಗೆ ಆಡ್ತಿರೋದು ಚಂದ ನೀನು. ಏನಾಗಿರೋದು ನಿನಗೆ ತಲೆಗಿಲ್ಲ ಕೆಟ್ಟೋಗಿರೋದ ಎಲ್ಲ ರೋಗಿಗೆ ಬಂದಿದ್ದದ ಅದೇ ಕಂಗಡಿ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು ಕಣಿ ನೀನು. ದಡ್ಡಿ ಹಂಗೆ ಆಡ್ಬೇಡ ನೀನು. ಅದೇ ಯಾಕಂಗಡಿ ದಡ್ಡಿತಾರ ಏನವಳೇನು ಕಣ್ಣಿನ ನೆಟ್ಟಿದಾವ. ಕಣ್ಣು ಹಾಕ್ಬಿಟ್ರೆ ಹಾಳಾಗೋಯ್ತದೆ ಕಣ್ಣುಗ ಎಕ್ಕೊಟ್ಟೋಗ್ತದೆ. ಅವ್ಳು ಕಣ್ಣು ಸರಿ ಇಲ್ಲ ಕತೆ. ಸುಮ್ಮನಿರು, ನಿನಗೆ ಗೊತ್ತಾಯ್ತಿಲ್ಲ. ತಲೆ ಮೇಲೆ ಕೂಸ್ಕೊಬೇಡ, ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇಸ್ಕೊ. ಅಲ್ಲಕ್ಕನವ ಪಾರದೆ ನೋಡಿದ್ರೆ ನಾನೇ ಬಾಣ್ತನ ಮಾಡ್ತೀನಿ ಅಂತ ಅಂತಂದವಳೆ. ನೀನು ನೋಡ್ರೆ ಇಲ್ಲೇ ಇರೋದ ಹೋಗೋದು ಬೇಡ ಅಂತ ಕೂತಿದ್ಯಲ್ಲ ನೀನು. ಅದೇ ಯಾಕವ ನಿಂದೊಂದಲ್ಲಿ ಸೀಮಂತ ಶಾಸ್ತ್ರ ಮಾಡ್ಬಿಟ್ಟಂಗೆ ಇಲ್ಲೇ ಇರೋದ. ಸೀಮಂತ ಶಾಸ್ತ್ರ ಮುಗಿಸ್ಕೊಂಡು ಇರುವಲ್ಲಿ ಊರಲ್ಲಿ ಬೇಡ ಅಂತಲ್ಲ, ಅದು ಮುಗಿಸ್ಕೊಂಡು ಮಗ ಆದಮೇಲೆ ಇಲ್ಲಿಗೆ ಬರೋದ ಅಲ್ಲ. ಸುಮ್ಮನೆ ಅಂತ ಚಂದುಳ್ಳಿ ಮಗ ರಾಜ್ಕುಮಾರಿಯ ಹುಡ್ತಾಳೆ. ಇಂಥ ದೊಡ್ಡ ಮನೆ ಕಕ್ಕ ಬರ್ತಾನೆ. ಇದೇನೋ ಬೊಗ್ಗೆ ಕಾಕಂಡ್ರ ಮನೆ ಕಕ್ಕ ಹೋದ್ಯಾ. ಇಲ್ಲಿ ನೋಡಿದ್ರೆ ಎಲ್ಲವ ಇಂಥ ಮನೆ ಎಲ್ಲವ ದೊಡ್ಡ ದೊಡ್ಡ ಕಾಸ್ಟ್ಲಿ ಸಾಮಾನುಗಳು ಎಲ್ಲವ ಕಾಸ್ಟ್ಲಿ ಬದುಕಳು. ಇಲ್ಲಿ ಕಕ್ಕ ಬರ್ದಾನೆ ಮಗಿನ ಇನ್ನು ಅಲ್ಲಿ ಕಕ್ಕ ಹೋದಾನಂತೆ. ಏನು ಗೊತ್ತಾಯ್ತಿಲ್ವಾ. ಒಳ್ಳೆ ಚೆನ್ನಾಗಿ ಆಡ್ಕಾಡ್ತಿದೆಯಲ್ಲ ಚೆನ್ನಾಗಿ ಹೊಚ್ಕಟ್ಟಾಗಿ. ಇಲ್ಲಿ ಎಲ್ಲವ ಮುಂದಕ್ಕೆ ಬರ್ತದೆ. ಮನೆ ಕೆಲಸದವರೆಲ್ಲ ಅವ್ರೆ ಇಲ್ಲಿಲ್ದೇ ಬಿಟ್ಬಿಟ್ಟು ಅಲ್ಲಿ ಹೋದಾನಂತೆ. ಸೂರಿ ಕೇಳ್ದನ್ನೆಲ್ಲ ಊರಿಸ್ತದೆ. ಇಲ್ಲೇ ಇರು ಸುಮ್ಮನೆ. ಬೇಕಾದ್ರೆ ನನಗೂ ಇಷ್ಟ ಆಯ್ತದೆ ಅಷ್ಟನ್ನ. ಅಲ್ಲಿ ಬಾಣ್ತನ ಮಾಡೋಕ್ಕೆ ಎಷ್ಟು ಖರ್ಚಾಯ್ತಿತ್ತು, ನಾನು ಇಲ್ಲೇ ಮಾಡ್ತೀನಿ. ಅಲ್ಲೇ ಅವ್ರು ಕಣ್ಣು ಪಣ್ಣು ಸರಿಲ್ಲ. ಮಗಿಗ ಹುಟ್ಟಿದಾಗ ಕಣ್ಣೆಲ್ಲ ಹಾಕ್ಬಿಡ್ತಾರೆ. ಸುಮ್ಮನಿರು, ನಾನು ಸೂರಿ ಜೊತೆ ಮಾತಾಡ್ತೀನಿ ಕತೆ. ಅಲ್ಲ ಕಣವ ಸೂರಿ ಏನು ಅನ್ಕೊಳಕಿಲ್ಲ. ಮೊದಲೇ ಇಲ್ಲೇ ಇರುವಂತಿತ್ತು. ನಾನು ಇಲ್ಲ ನಾನು ಊರಿಗೆ ಹೋಗ್ತೀನಿ ಅವ್ವ ಇರ್ಸಕ್ಕಿಲ್ಲ ಇಲ್ಲಿ ಅಂತ ನಾನು ಅಂತಾನೆ. ನೀನು ನೋಡಿದ್ರೆ ಹಿಂಗಂತಿದ್ಯಲ್ಲ ಸೂರಿ ಏನು ಅನ್ಕೊಳಕಿಲ್ಲ. ನಡಿ ಹೋಗೋಕಾಯ್ತದೆ. ಸ್ವಲ್ಪ ದಿನ ಬೇಕಾದ್ರೆ ಬರೋಕಾಯ್ತದೆ. ನಾನು ಹಿಂಗೆ ಕೇಳಾನೆ ಸೂರಿ ಅವ್ರನ್ನ. ನಾ ಇಲ್ಲೇ ಬಾಣ್ತನ ಮಾಡ್ಕೊಳ್ಳೋದ ನಾನು. ನಿನಗೆ ಬೇಜಾರಾದರೆ ಹೇಳು, ನಾನೇ ಕೇಳ್ತೀನಿ ಸೂರ್ಯ. ನಾನೇ ಕೇಳ್ತೀನಿ ಕಂತಕ್ಕ ಮಗ. ಅದಕ್ಕೇನಂತೆ ನಿನಗೆ ಕಾಲಕ್ಕೆ ಬುದ್ಧಿ ಬರೋಕ್ಕಿಲ್ಲ. ಇಲ್ಲ ದೊಡವ ಸರಿ. ಅಯ್ಯೋ ಒಂದಕ್ಕೆ ಅರ್ಜೆಂಟ್ ಆಗದೆ ಅಂದ್ಬಿಟ್ಟು ಬಾತ್ರೂಮ್ ಹೋಗೋಳಕ್ಕೆ ತಕೊ ಬತ್ತಳಕ್ಕಂತಕೊ. ದೊಡವ ಎಲ್ಲೋದ್ರೂ ಬಾತ್ರೂಮ್ ಅದು ಬಿಟ್ಟು ಕಡಿಬೇಡ. ಅತ್ತೆ ಮಾವ ಮಾತಾಡಿಸ್ತಾ. ಅಯ್ಯೋ ಅವರದೇ ಆ ಮೂಲೆಯಲ್ಲಿ ಬಿದ್ದಿದ್ದಾರೋ ಕಾಣೆ. ನಿಂದೊಂದು ಹುಸಿ ಮಾತಾಡ್ಸ್ಬಿಟ್ರಿ ಏನದ ದೇಕಂಗಡಿ ನೀನು. ಬಂದ ತಕ್ಷಣ ಮಾತಾಡ್ಸ್ತಕ್ಕಂತಕೊ ಹೆಂಗಿದ್ದೀರಿ ಏನು ಅಂತಂದ್ರು. ಅದಕ್ಕೆ ಹೊಂಟ್ಕೊಂಡಿದ್ರಲ್ಲ ಫ್ಯಾಕ್ಟ್ರಿಗೆ ಹೋಗೋಕ್ಕೆ. ಹೋಯ್ತು ಸೂರ್ಯನೂ ಇತ್ತು ಚೆನ್ನಾಗಿ ಮಾತಾಡ್ಸ್ತು ಹೊಚ್ಕಟಾಗೆ. ಅರ್ಜೆಂಟು ಹೋಗಿ 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೋಯ್ತು. ಸೂರ್ಯ ಅವ್ರಿಬ್ರು ಬಿಟ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನಾಳೆ ಸರಿ ಜಲ್ದಿ ಬಿಟ್ಬಿಟ್ಟು ಅಂತ ಅಂತೀನಿ. ಏನು ಮಾಡೋಕ್ಕೆ ಮುದ್ಕಿ ನಾನಿಲ್ವ ಇಲ್ಲಿ. ಸೂರ್ಯ ಬರ್ತದಲ್ಲ ಸಾಕಂತಕೊ. ಅವ್ರು ಬೇರೆ ಇಲ್ಲಿ ಕೂತ್ಕೊ ಅಲ್ಲಿ ಅದು ಇದು ಮಾಡ್ಕೊಂಡು. ನನಗಂತೂ ನೀನು ಇಲ್ಲಿ ಬಿಟ್ಬಿಟ್ಟು ಹೋಗೋಕೆ ಆಯ್ಕಿಲ್ಲ. ನನಗೆ ಇಲ್ಲೇ ಇರ್ತೀನಿ. ಮುಗಿಗೆ 1 ವರ್ಷ ಗಂಟೆ ಮಗ ಹೊಟ್ಟ ಮೇಲೆ ಇಲ್ಲೇ ಇದ್ಬಿಟ್ಟು ಬಾಣ್ಗಿಂತನ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಹೋಗೋಕ್ಕಾಯ್ತದೆ. ಸರಿ ತಾಳು, ಗಂಗನ್ ಕರಿತೀನಿ. ಏನಾರು ಮಾಡಿಸ್ತೀನಿ, ಏನಾರು ಉಣ್ಣುವಂತೆ. ಮಗ ಫ್ರಿಜ್ಜಲ್ಲಿ ಚಿಕ್ಕಿ ಏನಾದ್ರು ತಂದು ಹುಸಿ ಹಂಗೆ ಭಾಳ ಉರ್ಬಾಡಂಗೆ ಮಾಡಿಬಿಟ್ಟು ಹುಸಿ ಬೀಟಿ ರೈಸಲ್ಲಿ ಅಕ್ಕಿ ಹಾಕ್ಬಿಡು. ಹುಸಿಯ ಚಿಕನ್ ಪುಡಿ ಹಾಕ್ಬಿಟ್ಟು ಏನು ಒಂಚೂರು ಒಂದೆರಡು ಟೊಮೆಟೊನು ಈರುಳ್ಳಿ ಮೆಣಸಿಕಾಯಿ ಒಂಚೂರು ಚಿಕನ್ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಅದಾಕೊಂಡು ಅಚ್ಚುಕಟ್ಟಾಗಿ ಹೆಚ್ಚು ಎಣ್ಣೆ ಹುಸಿ ಜಾಸ್ತಿ ಬಿಟ್ಟು ಉರ್ಬಾಡಂಗೆ ಹುರಿದ್ಬಿಟ್ಟು ಒಂದಿಷ್ಟು ಭಾವ ಅಕ್ಕಿ ಹಾಕ್ಬಿಡು. ಒಂದು ಬಿಸಿ ಅವರು ಉದುದ್ರಾಗಿರ್ಬೇಕು. ತುಪ್ಪ ಬೆಣ್ಣೆ ಇದ್ದಾನೆ ಮಿದ್ರಿಸ್ಕೊಂಡು ಉಂಟಾದ್ರೆ ಏನು ಬಾಯಿ ಚೆನ್ನಾಗಿರ್ತದೆ. ಆಚೆ ಬೇರೆ ಮಳೆ ಬೇರೆ ಬತ್ತಾಕುತ್ತದೆ. ಬಿಸಿ ಚೆನ್ನಾಗಿರ್ತದೆ. ಹೆಂಗೆ ಮಾಡೋಕ್ಕೆ ನೋಡ್ತೀನಿ. ಫ್ರಿಜ್ಜಲ್ಲಿ ಮಾಂಸ ಇಡಾಕಿಲ್ಲ ನಾವು. ಬುಡುಕು ಹೊಸಿ ಆರ್ಡ್ರ್ ಮಾಡ್ತೀನಿ ಚಿಕನ. 1 kg 1 kg 1.5 kg ಮಾಡ್ಸೋಕ್ಕಾಯ್ತದೆ. ಬುಕ್ ಮಾಡೋಣ. ಬುಕ್ ಮಾಡಿ ಸರಿ ಮಾಡು. 1 kg 2 kgನೇ ಮಾಡು. ಕಾಸಿದ್ದದ ಅದೇ ಸೂರ್ಯ ಅವರೇ ಕೊಟ್ಟಿದ್ರು ನೆನೆ ಒಂದು 3,000 ಅದೇ ಮಾಡ್ತೀನಿ ತಾಳು. ಏನಾರು ತಿಂದೀಯಾ? ದೊಡ್ಡವನಿಗೇನಾರು ಬೇಕಾದ್ರೆ ಕೇಳು. ಏನಾರು ಆರ್ಡ್ರ್ ಮಾಡಿರ್ತೀನಿ. ಏನಾರು ಮಟ್ಕಿಟ್ಟೆ ಪಪ್ಸ್ ಅಂತ ಏನಾರು ತಿಂದೀಯಾ? ಕೇಕಿಗೆ ಏನಾರು ತಿಂದೀಯವ? ಏನು ಬೇಡಕತ್ತೆ. ನೀನು ಹಣ್ಣಿಗೆಲ್ಲ ತಿಂದ? ಹಾಲು ಕುಡ್ದ? ಇಲ್ಲ ಮೇಲೆ ಕುಡಿತೀನಿ. ಉಷ್ಣಿ ತಿಂದ್ಬಿಡ್ತೀನಿ. ಇದ್ರೂ ತಿನ್ನಕ್ಕೆ ರೋಗ ನೋಡು ನಿನಗೆ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳೋದು. ನಿಮ್ಮ ಅತ್ತೆ ಮಾವನಿಗೆ ಒಂಚೂರಾರು ಜ್ಞಾನ ಇದ್ದದ. ಮೊಮ್ಮಗ ಬತ್ತದೆ ಹೊಚ್ಕಟ್ಟಾಗಿ ಸೊಸೆಯನ್ನು ಓಡ್ಕೊಳ್ಳೋದ ಮುಟ್ಟದ ಅಂತಾನೆ ಸಂದೆಗಟ್ಟ ಫ್ಯಾಕ್ಟ್ರಿ ಅಂತ ನಿಂತ್ಕೊತವೆ. ಸಂದೆಗಟ್ಟವೆ ಅವ್ರಿಗಾರು ಗೊತ್ತಾಯ್ಕಿಲ್ಲ, ಸೂರಿಗಾರು ಗೊತ್ತಾಯ್ಕಿಲ್ವಾ? ಮುಗೀತಾ ನೀನು ಬೊಯ್ಯೋದಲ್ಲವ. ನಾನು ಮಾತಾಡಿದ್ರೆ ಇವಾಗ ಆಯ್ಕಿಲ್ಲ. ನಾನು ಮಾತಾಡೋದು ಕಂಡ್ಬಿಟ್ರೆ ಇವಾಗ ಆಯ್ಕಿಲ್ಲ. ಮಗ ಬಾ ಚಿಕ್ಕವ ಬಾ. ಅಲ್ಲ ಬಂದ ತಕ್ಷಣ ಮಾತಾಡ್ಸದ ಮುಟ್ಟದ ಅಂತಾನೆ ಹೋಗಿ ಬಾತ್ರೂಮ್ ಮನೆ ಕುತ್ಕೊತಿದ್ಯಲ್ಲ ನೀನು ಸಂಡೆ ಗಂಟವ. ಅಯ್ಯೋ ಮಗ ಒಂದಕ್ಕೆ ಅರ್ಜೆಂಟ್ ಆಗ್ಬಿಟ್ಟಿತ್ತ. ಒಂದಕ್ಕೆ ಹೋಗೋದಂಗೆ ಹೋದೆ. ಯಾಕೋ ಬಾತ್ರೂಮ್ಗೆ ಹೋಗಂಗಾಯ್ತು. ಹಾಗೆ ಬಾತ್ರೂಮ್ ಹೋಗ್ಬಿಟ್ಟು ಹಂಗೆ ಬಂದೆ ಕತೆ. ಸರಿ ಹೊಸ ಹೆಚ್ಚುಕಟ್ಟಂಗೆ ನೀರು ಹಾಕು. ಚಂದ ಕಳ್ತಿದ್ದಕ್ಕಂತ ತಕೋ ಹಾಕಿವ್ನಿ ಕಂತಕೋ. ಏನು ಹೇಳ್ಸ್ಕೋಬೇಕಾದ್ನುವೆ ಬಾತ್ರೂಮ್ ನೀರು ಹಾಕೋದ್ನುವೆ ಹಾಕಿವ್ನಿ. ಹೆಂಗಿದ್ದೀರಿ ಮಗ? ಚೆನ್ನಾಗಿದೆಯಾ? ನಾನು ಚೆನ್ನಾಗಿವ್ನಿ. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ರಿಲೇಟಿವ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.